SSC JD ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಒಂದನೇ ಪ್ರಶ್ನೆ, ಬುದ್ಧನ ಜೀವನ ಚರಿತ್ರೆ. ಬುದ್ಧ ಚರಿತ್ರೆಯನ್ನು ರಚಿಸಿದ ಅಮೋಘ ವರ್ಷ ಎಂಬ ಕವಿ ಯಾವ ಆಡಳಿತಗಾರ ಆಸ್ಥಾನದಲ್ಲಿ ವಾಸಿಸುತ್ತಿದ್ದನು? ಒಂದನೇ ಆಪ್ಷನ್ ಅಶೋಕ, ಎರಡನೇ ಆಪ್ಷನ್ ಬಿಂದುಸಾರ, ಮೂರನೇ ಆಪ್ಷನ್ ಕನಿಷ್ಕ, ನಾಲ್ಕನೇ ಆಪ್ಷನ್ ಗೌತಮಿ ಪುತ್ರ ಶ್ರೀ ಶಾಂತಕರ್ಣಿ. ಸರಿ ಉತ್ತರ 3 ಕನಿಷ್ಕ. ಎರಡನೆಯ ಪ್ರಶ್ನೆ, ಬೌದ್ಧ ವಾಸ್ತುಶೈಲಿಯಲ್ಲಿ ಚೈತ್ಯ ಎಂದರೆ ಏನು? ಒಂದನೇ ಆಪ್ಷನ್ ಬುದ್ಧನ ಅವಶೇಷ, ಎರಡನೇ ಆಪ್ಷನ್ ಪ್ರಾರ್ಥನಾ ಮಂದಿರ, ಮೂರನೇ ಆಪ್ಷನ್ ನಿವಾಸ, ನಾಲ್ಕನೇ ಆಪ್ಷನ್ ಮಠ. ಸರಿ ಉತ್ತರ 2 ಪ್ರಾರ್ಥನಾ ಮಂದಿರ. ಮೂರನೆಯ ಪ್ರಶ್ನೆ, ಅಮೋಘ ವರ್ಷ ಕವಿರಾಜ ಮಾರ್ಗ ಈ ಕೆಳಗಿನ ಯಾವ ಭಾಷೆಯಲ್ಲಿ ಬರೆದಿದ್ದಾನೆ? ಒಂದನೇ ಆಪ್ಷನ್ ತಮಿಳು, ಎರಡನೇ ಆಪ್ಷನ್ ಸಂಸ್ಕೃತ, ಮೂರನೇ ಆಪ್ಷನ್ ಕನ್ನಡ, ನಾಲ್ಕನೇ ಆಪ್ಷನ್ ತೆಲುಗು. ಸರಿ ಉತ್ತರ 3 ಕನ್ನಡ. ನಾಲ್ಕನೆಯ ಪ್ರಶ್ನೆ, ಗುಪ್ತರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಒಂದನೇ ಆಪ್ಷನ್ ರೂಪಕ, ಎರಡನೇ ಆಪ್ಷನ್ ಟಂಕ, ಮೂರನೇ ಆಪ್ಷನ್ ಡ್ರಾಮ, ನಾಲ್ಕನೇ ಆಪ್ಷನ್ ದಿನಾರ್. ಸರಿ ಉತ್ತರ 4 ದಿನಾರ್. ಐದನೆಯ ಪ್ರಶ್ನೆ, ಕಳಿಂಗ ಯುದ್ಧವು ಈ ಕೆಳಗಿನ ಯಾವ ಮೌರ್ಯ ರಾಜನ ಆಳ್ವಿಕೆಯಲ್ಲಿ ನಡೆಯಿತು? ಒಂದನೇ ಆಪ್ಷನ್ ಬಿಂದುಸಾರ, ಎರಡನೇ ಆಪ್ಷನ್ ಅಶೋಕ, ಮೂರನೇ ಆಪ್ಷನ್ ಚಂದ್ರಗುಪ್ತ, ನಾಲ್ಕನೇ ಆಪ್ಷನ್ ದಶರಥ. ಸರಿ ಉತ್ತರ 2 ಅಶೋಕ. ಆರನೆಯ ಪ್ರಶ್ನೆ, ಯಾರ ರಾಜ್ಯತ್ವದಲ್ಲಿ ನಾಲ್ಕನೇ ಬೌದ್ಧ ಪರಿಷತ್ತು ನಡೆಯಿತು? ಒಂದನೇ ಆಪ್ಷನ್ ಅಶೋಕ, ಎರಡನೇ ಆಪ್ಷನ್ ಕಲಾಶೋಕ, ಮೂರನೇ ಆಪ್ಷನ್ ಕನಿಷ್ಕ, ನಾಲ್ಕನೇ ಆಪ್ಷನ್ ಅಜಾತಶತ್ರು. ಸರಿ ಉತ್ತರ 3 ಕನಿಷ್ಕ. ಏಳನೆಯ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಯಾವ ಆಡಳಿತಗಾರ ಶಾಂತಿ ಸ್ತೂಪವನ್ನು ನಿರ್ಮಿಸಿದನು? ಒಂದನೇ ಆಪ್ಷನ್ ಚಂದ್ರಗುಪ್ತ ಮೌರ್ಯ, ಎರಡನೇ ಆಪ್ಷನ್ ಬಿಂದುಸಾರ, ಮೂರನೇ ಆಪ್ಷನ್ ಅಶೋಕ, ನಾಲ್ಕನೇ ಆಪ್ಷನ್ ಬೃಹದ್ರಥ. ಸರಿ ಉತ್ತರ 3 ಅಶೋಕ. ಎಂಟನೆಯ ಪ್ರಶ್ನೆ, ಮಹಾಬಲಿಪುರಂ ಸ್ಮಾರಕವನ್ನು ಡ್ಯಾಶ್ ರಾಜವಂಶದ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ? ಒಂದನೇ ಆಪ್ಷನ್ ಚಂದೇಲ, ಎರಡನೇ ಆಪ್ಷನ್ ಪಲ್ಲವ, ಮೂರನೇ ಆಪ್ಷನ್ ಪಾಲಿ, ನಾಲ್ಕನೇ ಆಪ್ಷನ್ ಗುಪ್ತ. ಸರಿ ಉತ್ತರ 2 ಪಲ್ಲವ. ಒಂಬತ್ತನೇ ಪ್ರಶ್ನೆ, ಕನಿಷ್ಕನು ಡ್ಯಾಶ್ ರಾಜವಂಶದ ರಾಜನಾಗಿದ್ದನು? ಒಂದನೇ ಆಪ್ಷನ್ ಕುಶಾನ, ಎರಡನೇ ಆಪ್ಷನ್ ಚೋಳ, ಮೂರನೇ ಆಪ್ಷನ್ ನಂದ, ನಾಲ್ಕನೇ ಆಪ್ಷನ್ ಶಾಂತವಾಹನ. ಸರಿ ಉತ್ತರ 1 ಕುಶಾನ. ಹತ್ತನೆಯ ಪ್ರಶ್ನೆ, ಗಾಯತ್ರಿ ಮಂತ್ರ ಅತ್ಯಂತ ಗೌರವಾನ್ವಿತ ಮಂತ್ರವಾಗಿದ್ದು ಈ ಕೆಳಗಿನ ಯಾವುದರಿಂದ ಬಂದಿದೆ? ಒಂದನೇ ಆಪ್ಷನ್ ಐತರೇಯ ಬ್ರಾಹ್ಮಣ, ಎರಡನೇ ಆಪ್ಷನ್ ಋಗ್ವೇದ, ಮೂರನೇ ಆಪ್ಷನ್ ಉಪನಿಷತ್ತುಗಳು, ನಾಲ್ಕನೇ ಆಪ್ಷನ್ ಸಾಮವೇದ. ಸರಿ ಉತ್ತರ 2 ಋಗ್ವೇದ. 11ನೇ ಪ್ರಶ್ನೆ, ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ಒಂದನೇ ಆಪ್ಷನ್ ಮಹಾವೀರ, ಎರಡನೇ ಆಪ್ಷನ್ ಪಾರ್ಶ್ವನಾಥ, ಮೂರನೇ ಆಪ್ಷನ್ ಋಷಭದೇವ, ನಾಲ್ಕನೇ ಆಪ್ಷನ್ ನೇಮಿನಾಥ. ಸರಿ ಉತ್ತರ 3 ಋಷಭದೇವ. 12ನೇ ಪ್ರಶ್ನೆ, ಮೆಗಸ್ತನಿಸ್ ಪ್ರಕಾರ ಪಾಟ್ಲಿಪುತ್ರದಲ್ಲಿ ಎಷ್ಟು ದ್ವಾರಗಳಿದ್ದವು? ಒಂದನೇ ಆಪ್ಷನ್ 261, ಎರಡನೇ ಆಪ್ಷನ್ 366, ಮೂರನೇ ಆಪ್ಷನ್ 125, ನಾಲ್ಕನೇ ಆಪ್ಷನ್ 64. ಸರಿ ಉತ್ತರ 4 64. 13ನೇ ಪ್ರಶ್ನೆ, ಡ್ಯಾಶ್ ವಯಸ್ಸಿನಲ್ಲಿ ಮಹಾವೀರನು ಮನೆಯನ್ನು ತೊರೆದು ಜ್ಞಾನೋದಯಕ್ಕಾಗಿ ಕಾಡಿನಲ್ಲಿ ವಾಸಿಸಲು ಹೋದನು? ಒಂದನೇ ಆಪ್ಷನ್ 32, ಎರಡನೇ ಆಪ್ಷನ್ 30, ಮೂರನೇ ಆಪ್ಷನ್ 28, ನಾಲ್ಕನೇ ಆಪ್ಷನ್ 29. ಸರಿ ಉತ್ತರ 2 30. 14ನೇ ಪ್ರಶ್ನೆ, ಜೈನ ಮತ್ತು ಬೌದ್ಧ ಧರ್ಮಗಳು ಯಾವ ಕಾಲದಲ್ಲಿ ಹುಟ್ಟಿಕೊಂಡವು? ಒಂದನೇ ಆಪ್ಷನ್ ಆರಂಭಿಕ ವೈದಿಕ ಕಾಲ, ಎರಡನೇ ಆಪ್ಷನ್ ಸಿಂಧೂ ಕಣಿವೆ ನಾಗರಿಕತೆ, ಮೂರನೇ ಆಪ್ಷನ್ ನಂತರದ ವೈದಿಕ ಕಾಲ, ನಾಲ್ಕನೇ ಆಪ್ಷನ್ ಮೇಲಿನ ಒಂದಕ್ಕಿಂತ ಹೆಚ್ಚು. ಸರಿ ಉತ್ತರ 3 ನಂತರದ ವೈದಿಕ ಕಾಲ. 15ನೇ ಪ್ರಶ್ನೆ, ಕೆಳಗಿನ ಯಾವ ರಾಜವಂಶವು ನೌಕಾಶಕ್ತಿಗೆ ಪ್ರಸಿದ್ಧವಾಗಿದೆ? ಒಂದನೇ ಆಪ್ಷನ್ ಶಾಂತವಾಹನ, ಎರಡನೇ ಆಪ್ಷನ್ ಚೋಳ, ಮೂರನೇ ಆಪ್ಷನ್ ಚಾಲುಕ್ಯರು, ನಾಲ್ಕನೇ ಆಪ್ಷನ್ ಮೌರ್ಯ. ಸರಿ ಉತ್ತರ 2 ಚೋಳ. 16ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿ ಆಳ್ವಿಕೆಯಲ್ಲಿ ಗಿಯಾಸುದ್ದೀನ್ ತುಘಲಕ್ ಡ್ಯಾಶ್ನ ರಾಜ್ಯಪಾಲ ಆಗಿದ್ದರು? ಒಂದನೇ ಆಪ್ಷನ್ ಬಂಗಾಳ, ಎರಡನೇ ಆಪ್ಷನ್ ರಾಜಸ್ಥಾನ್, ಮೂರನೇ ಆಪ್ಷನ್ ಕಾಶ್ಮೀರ್, ನಾಲ್ಕನೇ ಆಪ್ಷನ್ ಪಂಜಾಬ್. ಸರಿ ಉತ್ತರ 4 ಪಂಜಾಬ್.
17ನೇ ಪ್ರಶ್ನೆ, ನವಿಲು ಸಿಂಹಾಸನವನ್ನು ಯಾವ ಮೊಘಲ್ ಚಕ್ರವರ್ತಿ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು? 1ನೇ ಆಪ್ಷನ್ ಹುಮಾಯೂನ್, 2ನೇ ಆಪ್ಷನ್ ಜಹಾಂಗೀರ್, 3ನೇ ಆಪ್ಷನ್ ಅಕ್ಬರ್, 4ನೇ ಆಪ್ಷನ್ ಶಹಜಾನ್. ಸರಿ ಉತ್ತರ 4 ಶಹಜಾನ್. 18ನೇ ಪ್ರಶ್ನೆ, ಕನ್ವಾ ಯುದ್ಧದಲ್ಲಿ ಬಾಬರ್ ಯಾರ ವಿರುದ್ಧ ಹೋರಾಡಿದನು? 1ನೇ ಆಪ್ಷನ್ ರಾಣಾ ಪ್ರತಾಪ್, 2ನೇ ಆಪ್ಷನ್ ರಾಣಾ ಸಂಗ್, 3ನೇ ಆಪ್ಷನ್ ಹಸನ್ ಖಾನ್ ಮೇವಾಟಿ, 4ನೇ ಆಪ್ಷನ್ ರಾಣಾ ಜೈಸಿಂಗ್. ಸರಿ ಉತ್ತರ 2 ರಾಣಾ ಸಂಗ್. 19ನೇ ಪ್ರಶ್ನೆ, ಅಕ್ಬರ್ ಅವರ ನಂತರ ಭಾರತದಲ್ಲಿ ಮೊಘಲ್ ರಾಜವಂಶದ ಸಿಂಹಾಸನವನ್ನು ಕೆಳಗಿನವರಲ್ಲಿ ಯಾರು ಏರಿದರು? 1ನೇ ಆಪ್ಷನ್ ಶಹಜಾನ್, 2ನೇ ಆಪ್ಷನ್ ಶೇರ್ ಶಾ ಸೂರಿ, 3ನೇ ಆಪ್ಷನ್ ಔರಂಗಜೇಬ್, 4ನೇ ಆಪ್ಷನ್ ಜಹಾಂಗೀರ್. ಸರಿ ಉತ್ತರ 4 ಜಹಾಂಗೀರ್. 20ನೇ ಪ್ರಶ್ನೆ, ಬಾಣಭಟ್ನು ಡ್ಯಾಶ್ ರಾಜನ ಜೀವನ ಚರಿತ್ರೆಯನ್ನು ಬರೆದರು? 1ನೇ ಆಪ್ಷನ್ ಹರ್ಷವರ್ಧನ, 2ನೇ ಆಪ್ಷನ್ ಚಂದ್ರಗುಪ್ತ ಮೌರ್ಯ, 3ನೇ ಆಪ್ಷನ್ ಚಂದ್ರಗುಪ್ತ, 4ನೇ ಆಪ್ಷನ್ ಅಶೋಕ. ಸರಿ ಉತ್ತರ 1 ಹರ್ಷವರ್ಧನ.